ತಸ್ಮಾದಿದಂ ಸಮಾಶ್ರಾವ್ಯಂ ಶ್ರೋತವ್ಯಂಚ ಸದೈವಹಿ. ಆದ್ದರಿಂದ ಈ ವೈಷ್ಣವ ಶಾಸ್ತ್ರವನ್ನ ಸಮಾಶ್ರಾವ್ಯಂ ಕೇಳಿಸ್ರಿ, 10 ಜನರ ಕಿವಿಗೆ ಹಾಕರಿ. ಎಷ್ಟೋ ಮಂದಿಗೆ ಕಿವಿಗೆ ಬೀಳದೆ ಇದ್ದದ್ರಿಂದಲೇ ಗೊತ್ತಿಲ್ಲದೆ ಮಾಡ್ತಾ ಇಲ್ಲ, ಕೇಳಿದ್ರೆ ಮಾಡ್ತಾರೆ. ಬಹಳ ಜನಕ್ಕೆ ಗೊತ್ತೇ ಇಲ್ಲ, ಕೇಳಿಯೇ ಗೊತ್ತಿಲ್ಲ. ಅದನ್ನು ಕೇಳಿದರೆ ಸಂತೋಷವಾಗಿ ಮಾಡ್ತಾರೆ, ಬಹಳ ಸಂತೋಷವಾಗಿ ಮಾಡ್ತಾರೆ. ಒಮ್ಮೆ ಶೃಂಗೇರಿಯಲ್ಲಿ ಒಂದು ಘಟನೆಯನ್ನು ನಾನು ಶೃಂಗೇರಿಯಲ್ಲಿ ಹೋಗಿ ಮಧ್ವಾಚಾರ್ಯ ಬಗ್ಗೆ ಹೇಳಿದರೆ, ಅಲ್ಲಿ ಒಬ್ಬ ಮುದುಕ ನಮ್ಗೆ ಗೊತ್ತಿರಲಿಲ್ಲ, ಮಧ್ವಾಚಾರ್ಯ ಇಷ್ಟು ಒಳ್ಳೆ ವಿಷಯ ಹೇಳಿದ್ದಾರೆ ಅಂತ ಗೊತ್ತಿರಲಿಲ್ಲ. ಸ್ಮಾರ್ತ, ಅವನು ಕಟ್ಟಾ ಸ್ಮಾರ್ತ. ಮಧ್ವಾಚಾರ್ಯರು ಇಷ್ಟು ವಿಷಯ ಅವನು ಎಷ್ಟು ಸಂತೋಷಪಟ್ಟ ಅಂದ್ರೆ, ಮಧ್ವಾಚಾರ್ಯರು ನಮ್ಮ ಗುರುಗಳು ನಮ್ಮ ಕಣ್ ತರಿಸಿದ್ರಿ ಅಂತಂದ ಪಾಪ. ಅಂದ್ರೆ ನಾವು ಹೇಳಿದ್ರೆ ಅದನ್ನ ನಾವು ಅವ್ರಿಗೆ ಹೇಳ್ಬಾರ್ದು, ಸ್ಮಾರತರ ಮುಂದೆ ಹೇಳ್ಬಾರ್ದು. ನಾವು ಅವ್ರಿಗೆ ಹೇಳಲಿಲ್ಲ, ನಾವು ತಿಳಿಲ್ಲ, ಹಾಗಾದ್ರೆ ನಾವು ತಿಳ್ಕೊಳ್ಳಿಲ್ಲ, ಮರ್ತೇ ಬಿಟ್ಟವು. ಹಾಗಲ್ಲ, ಯಾರಿಗೆ ನಿಜವಾಗಿ ಅನೇಕ ಮಂದಿಗೆ ಈ ವಿಷಯವೇ ಗೊತ್ತಿಲ್ಲ, ಆಚಾರ್ಯರ ಶಾಸ್ತ್ರದಲ್ಲಿ ಏನು ಹೇಳಿದೆ ಅನ್ನೋದೇ ಗೊತ್ತಿಲ್ಲ. ಅದನ್ನ ಹೇಳ್ರಿ ಅಂತಾರೆ, ಅದನ್ನ ಕೇಳಿದ ಜನ ಅದನ್ನು ಅನುಸರಿಸ್ತಾರೆ. ಅದರಿಂದ ತಸ್ಮಾದಿದಂ ಸಮಾಶ್ರಾವ್ಯಂ ಅಂದ್ರೆ ಇದನ್ನು ಕೇಳಿಸ್ರಿ, ಎಲ್ಲರ ಕಿವಿಗೆ ಹಾಕ್ರಿ. ಅಂದ್ರೆ ಆಸಕ್ತಿ, ಅದನ್ನು ಮೊದಲು ಹೇಳಿದರು, ಯಾರಿಗೆ ಅದನ್ನು ಡಿನಯಲ್ ಇದೆ, ನಿರಾಕರಣೆ, ದ್ವೇಷ ಇದೆ, ಅವ್ರ ಕಿವಿಗೆ ಅಲ್ಲ. ಯಾರಿಗೆ ಕೇಳಬೇಕು ಅಂತ ಆಸಕ್ತಿ ಇದೆ ಅವರಿಗೆ ವೈಷ್ಣವ ಧರ್ಮವನ್ನು ಹೇಳ್ರಿ. ಅವಾಗ ಅವರು ಸಹಜವಾಗಿ ಅವರು ವೈಷ್ಣವ ಪ್ರಜ್ಞೆ ಇಲ್ಲದೇ ಇದ್ದವರಿಗೂ ವೈಷ್ಣವ ಪ್ರಜ್ಞೆ ಬೆಳೆಯುತ್ತೆ. ಅವರ ಕಿವಿಗೆ ಹಾಕ್ರಿ. ಮತ್ತು ಶ್ರೋತವ್ಯಂಚ, ನೀವು ಕಿವಿಗೆ ಹಾಕೊಳ್ಳಿ, ಇನ್ನೊಬ್ಬರ ಕಿವಿಗೂ ಹಾಕಿ, ನಿಮ್ಮ ಕಿವಿಗೆ ಹಾಕೊಳ್ಳಿ, ಇನ್ನೊಬ್ಬರ ಕಿವಿಗೆ ಹಾಕಿ. ಸದೈವಹಿ, ನಿರಂತರ ಶ್ರಾವಣ ಅಂದ್ರೆ ಶ್ರಾವಣ ಬಹಳ ಮಹತ್ವದ್ದು. ಶ್ರಾವಣ ಮಾಸ ನಮ್ಮ 12 ತಿಂಗಳು ಶ್ರಾವಣ ಮಾಸ ಆಗಬೇಕು. 12 ತಿಂಗಳು ಶ್ರಾವಣ ಮಾಸ ಆಗಬೇಕು. ಅಂದ್ರೆ ಅದನ್ನೇ ಅದು ಬೇಂದ್ರೆಯವರು ಶ್ರಾವಣ ಅಂತ ಅನ್ನೋದನ್ನ ಬಹಳ ದೊಡ್ಡ ಸಂಕೇತವಾಗಿ ಶ್ರಾವಣ ಬಂತು ಅಂತ ಹೇಳ್ತಾರೆ. ಅವರು ಶ್ರಾವಣ ಅಂದ್ರೆ ಶ್ರವಣ ಯೋಗ್ಯವಾದದ್ದು, ಅದು ಶ್ರಾವಣ. ನಾವು ಕೇಳಬೇಕಾದ್ದು ಶ್ರಾವಣ, ಕೇಳುವುದು ಶ್ರವಣ ಮಾಡಬೇಕಾದ್ದು. ಅದರಿಂದ ಅವ್ರಿಗೆ ಯಾವಾಗಲೂ ಶ್ರಾವಣ ಇರಬೇಕು ಅಂತ. ಅದಕ್ಕೆ ಅವರಿಗೆ ಅನೇಕ ಕಾರಣ. ಅವರು ಕೃಷ್ಣ ಹುಟ್ಟಿದ್ದು ಶ್ರಾವಣ, ಸ್ವಾತಂತ್ರ್ಯ ಬಂದದ್ದು ಶ್ರಾವಣ, ಅರವಿಂದೋ ಅವರು ಹುಟ್ಟಿದ್ದು ಶ್ರಾವಣ. ಹೀಗೆ ಅವರಿಗೆ ಅದೆಲ್ಲ ಶ್ರಾವಣ ಮಾಸದಲ್ಲಿ ಬಹಳ ಮಹತ್ವದ ಘಟನೆಗಳಾದದ್ದು. ಅದರಿಂದ ಶ್ರಾವಣ ಬಂತು ಅಂತಂದ್ರೆ ಅವರಿಗೆ ಆ ಅರಿವು ಬಂತು ಅಂತ. ಶ್ರವಣದಿಂದ ಬರತಕ್ಕಂಥ ಅರಿವಿನ ಜಾಗೃತಿ ಅದು ಶ್ರಾವಣ ಬಂತು. ಶ್ರಾವಣ ತಸ್ಮಾದಿದಂ ಸಮಾಶ್ರಾವ್ಯಂ, ಅದೇ ಶ್ರವಣದ ಮೂಲಕ ಇನ್ನೊಬ್ಬರಿಗೆ ಶ್ರಾವಣ ಅಂದ್ರೆ ಕೇಳಿಸುವುದು ಅಂತಲೂ ಅರ್ಥ. ತಸ್ಮಾದಿದಂ ಸಮಾಶ್ರಾವ್ಯಂ ಶ್ರೋತವ್ಯಂಚ ಸದೈವಹಿ. ಆದರೆ ಒಂದು ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ, ಕುತರ್ಕ ದಾವದಗ್ಧೇಭ್ಯ ನದಾತವ್ಯಂ ಕದಾಚನ ಅಂತ. ಯಾವಾಗಲೂ ಹೇಳ್ರಿ, ಎಲ್ಲರಿಗೂ ಹೇಳ್ರಿ ಅಂತ ಹೇಳಿದಲ್ಲ, ಆದರೆ ಕೆಲವರಿಗೆ ಹೇಳ್ಬೇಡ್ರಿ ಅಂತ. ಯಾರಿಗೆ ಅಂದರೆ ಯಾರ ಮನಸ್ಸು ಪೊಲ್ಯೂಟ್ ಆಗಿದೆಯೋ, ಯಾವುದರಿಂದ? ತರ್ಕದಿಂದ. ತರ್ಕ ಅಂತ ಅನ್ನೋದನ್ನು ಬಹಳ ಭಯಂಕರವಾದ ಶಬ್ದವನ್ನು ಬಳಸ್ತಾರೆ. ತರ್ಕ ಅಂದ್ರೆ ಬರೇ ತರ್ಕ ಅಲ್ಲ, ತರ್ಕ ಇರಬೇಕು, ತರ್ಕ ಬೇಕು ಮನುಷ್ಯನಿಗೆ, ಲಾಜಿಕಲ್ ಮೈಂಡು. ಯಾಕೆಂದ್ರೆ ಇವಾಗ ನಮ್ಮಲ್ಲಿ ಇರತಕ್ಕಂಥ 2 ಆಸ್ಪೆಕ್ಟ್ಗಳಿದೆ ಈ ಬ್ರೈನ್ನಲ್ಲಿ. ಒಂದು ಇಮೋಷನ್ನು, ಒಂದು ಲಾಜಿಕ್, ರೀಸನಿಂಗ್. ಬ್ರೈನ್ನಲ್ಲಿ ಒಂದು ಸೈಡ್ನಲ್ಲಿ ಬರೇ ರೀಸನಿಂಗ್, ಅದು ತರ್ಕ ಮಾಡುತ್ತೆ. ಒಂದು ಸೈಡ್ನಲ್ಲಿ ಬರೇ ಇಮೋಷನ್ನು, ಭಾವುಕತೆಯನ್ನು ಬೆಳೆಸುತ್ತೆ. ಆ ಎರಡೂ ಕೂಡ ಇದೆ. ಅದರಲ್ಲಿ ಸಾಮಾನ್ಯವಾಗಿ ಇಮೋಷನ್ನಿನ ಆಸ್ಪೆಕ್ಟ್ ಮಾತ್ರ ಹೆಚ್ಚು ಜಾಗೃತವಾಗಿರುತ್ತೆ ಹೆಣ್ಮಕ್ಕಳಲ್ಲಿ. ನಾನು ಹಿಂದೆ ಹೇಳಿದ್ದೆ ಇದನ್ನು. ಲಾಜಿಕ್ಕಿನ ಆಸ್ಪೆಕ್ಟ್ ಮಾತ್ರ ಹೆಚ್ಚು ಜಾಗೃತವಾಗಿರುತ್ತೆ ಗಂಡಸರಲ್ಲಿ. ಅದರಿಂದ ಗಂಡಸರಲ್ಲಿ ಭಾವುಕತೆಯೇ ಇರುವುದಿಲ್ಲ, ಒಣ ತರ್ಕ. ಹೆಣ್ಮಕ್ಕಳಲ್ಲಿ ಲಾಜಿಕ್ಕಿನ ಬಗ್ಗೆ ಆಸಕ್ತಿಯೇ ಇರೋದಿಲ್ಲ, ಏನು ಹೇಳಿದ್ರು ನಂಬಿ ಬಿಡ್ತಾರೆ ಅವರು. ಅದು ಏನು ಹೇಳಿದ್ರು ಪುರಾಣದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಂಬಿ ಬಿಡ್ತಾರೆ, ಕೆನ್ನೆ ತಟ್ಕೊಂಡು ಬಿಡ್ತಾರೆ. ಅದು ಹೌದು ಅಲ್ಲೋ, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು, ಅದನ್ನು ಲಾಜಿಕಲ್ ಕನ್ಕ್ಲೂಷನ್ಗೆ ಹೋಗೋದಿಲ್ಲ. ಲಾಜಿಕ್ ಹೇಳಿದಾಗ ಅವರೇ ಆಗ್ಬಿಡುತ್ತೆ ಅವ್ರಿಗೆ. ಏನು ಹೇಳಿದ್ರೆ ಅದನ್ನು ನಂಬುವಂತಹದ್ದು ಇಮೋಷನ್ನು, ಏನು ಹೇಳಿದ್ರು ಪ್ರಶ್ನಿಸುವಂತಹದ್ದು ಲಾಜಿಕ್. ಇದು ಎರಡೂ ತಪ್ಪು. ಏನು ಹೇಳಿದ್ರು ನಂಬುವುದರಿಂದ ದೇ ಆರ್ ಈಸಿಲಿ ಚೀಟೆಡ್, ದೇ ಕ್ಯಾನ್ ಬಿ ಈಸಿಲಿ ಎಕ್ಸ್ಪ್ಲಾಯ್ಟೆಡ್. ಅವರನ್ನು ಬಹಳ ಸುಲಭವಾಗಿ ಮೋಸ ಮಾಡಬಹುದು. ಅಧ್ಯಾತ್ಮದ ಹೆಸರಿನಲ್ಲಿ ಹೆಣ್ಮಕ್ಕಳನ್ನು ಬಹಳ ಸುಲಭವಾಗಿ ಮೋಸ ಮಾಡಬಹುದು. ಯಾಕಂದ್ರೆ ಏನು ಹೇಳಿದ್ರು ನಂಬ್ತಾರೆ ಅವರು ಭಕ್ತಿ ಶ್ರದ್ಧೆಯಿಂದ. ಗಂಡಸರನ್ನ ಏನು ಹೇಳಿದ್ರು ನಂಬುದಿಲ್ಲ, ಅವ್ರು ಹೇಳಿ ಒಪ್ಪಬೇಕಿಲ್ಲ. ಅದು ಹಾಗೆ ಯಾಕೆ ಒಪ್ಪಬೇಕು? ಅದು ಆಚಾರ ಹೇಳಿದ ಹಾಗೆ ಯಾಕೆ ಆಗಬೇಕು? ಇನ್ನೊಬ್ಬರ ಆಚಾರ ಬೇರೆ ತರ ಹೇಳಿದಾರಲ್ಲ, ಅವ್ರು ಹೇಳಿದ ಹಾಗೆ ಯಾಕಲ್ಲ? ಈ ಆಚಾರನೇ ಯಾಕೆ ಹೇಳ್ಬೇಕು? ಇವ್ರು ಹಂಗೆ ಹಾಕೊಂಡು ಹೇಳ್ತಾರಲ್ಲ, ಅವ್ರದ್ದು ಯಾಕೆ ಹೇಳ್ಬೇಕು? ಈ 1000 ನಮನೆ ಪ್ರಶ್ನೆ ಮಾಡಿಕೊಂಡು ಎಂದೂ ಸತ್ಯದ ಹತ್ತಿರವೇ ಹೋಗೋದಿಲ್ಲ. ದೇ ಆರ್ ಆಲ್ವೇಸ್ ಫಾರ್ ಅವೇ ಫ್ರಮ್ ಟ್ರೂತ್.
ಸುಮ್ಮನೆ ಕುತರ್ಕಗಳು. ಇಂಥ 1000 ಕ್ಷುದ್ರ ಪ್ರಶ್ನೆಗಳನ್ನು ಹಾಕೊಂಡು ಸತ್ಯದ ಕಡೆಗೆ ಹೋಗದೆ ದೂರ ನಿಲ್ತಾರೆ. ಯಾಕೆಂದ್ರೆ ಅವರ ಮನಸ್ಸು ಕುತರ್ಕದಿಂದ ದಗ್ಧವಾಗಿದೆ ಅಂತಾರೆ ಆಚಾರ್ಯ. ಬೇಡವಾದ ಲಾಜಿಕ್, ಕುತರ್ಕ, ತರ್ಕ ಬೇಕು. ನಾನು ಅದಕ್ಕೆ ಹೇಳಿದೆ, ಬರೇ ಇಮೋಷನ್ ಇದ್ರೂ ಉಪಯೋಗ ಇಲ್ಲ, ಬರೇ ತರ್ಕ ಇದ್ರೂ ಉಪಯೋಗ ಇಲ್ಲ. ತರ್ಕ ಅನ್ನೋದು ಕುತರ್ಕ ಆಗತ್ತೆ, ಶುಷ್ಕ ತರ್ಕ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಆಚಾರ್ಯ. ತರ್ಕ ಯಾವಾಗ ಬೇಕು ಗೊತ್ತುಂಟು? ಪೂರ್ವೋತ್ತರ ವಿರೋಧೇನ ಗೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯಂ ಊಹನಂ ತರ್ಕ ಶುಷ್ಕ ತರ್ಕಂತೂ ವರ್ಜಯೇತ್ ಅಂತ ಆಚಾರ್ಯರ ಅನುವ್ಯಾಖ್ಯಾನದ ಒಂದು ಕಡೆ ಹೇಳ್ತಾರೆ. ಒಂದು ಶಾಸ್ತ್ರ ವಾಕ್ಯ ಸಿಕ್ಕಿತು. ಆ ಶಾಸ್ತ್ರ ವಾಕ್ಯ ಸಿಕ್ಕಿದಾಗ ಅದಕ್ಕೆ ಏನರ್ಥ? ಆ ವಾಕ್ಯಕ್ಕೆ, ಈಗ ಶಾಸ್ತ್ರದಲ್ಲೇ ಒಂದು ವಾಕ್ಯಕ್ಕೆ ನೀವು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ 10 ಜನ 10 ಥರ ಅರ್ಥ ಹೇಳ್ತಾರೆ. ತತ್ವಮಸಿ ಅಂದ್ರೆ ಈ ಜೀವ ಬ್ರಹ್ಮ ಒಂದೇ ಅಂತ ಅರ್ಥ ಅಂತ ಹೇಳ್ತಾರೆ. ಒಬ್ರೊಬ್ರು ಅಲ್ಲ ಅಪ್ಪ ಜೀವ ಬೇರೆ ಬ್ರಹ್ಮ ಬೇರೆ ಅಂತ. ನಾವೇನು ಮಾಡ್ಬೇಕೀಗ? ತರ್ಕ ಬೇಡಪ್ಪ, ಶ್ರುತಿಯನ್ನೇ ಹಿಡ್ಕೊಂಡು. ಶ್ರುತಿಯನ್ನು ಹಿಡ್ಕೊಳ್ಳು ಅಂದ್ರೆ ಯಾರ ಅರ್ಥ ಇಟ್ಕೊಳ್ಬೇಕು? ಆಗ ತರ್ಕ ಬೇಕು. ಶ್ರುತಿಯಲ್ಲೂ ಗೊಂದಲ ಆದಾಗ ಪೂರ್ವೋತ್ತರ ವಿರೋಧೇನ ಕೋತ್ರಾರ್ಥೋ ಅಭಿಮತೋ ಭವೇತ್. ವಾಟ್ ಈಸ್ ದ ಅಲ್ಲಿ ಆ ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತ, ಅದರ ಪೂರ್ವೋತ್ತರ ಅವಿರುದ್ಧವಾಗಿ ಆ ಒಂದು ವಾಕ್ಯಕ್ಕೆ ಏನರ್ಥ, ಆ ವಾಕ್ಯಕ್ಕೆ ಏನರ್ಥ ಅನ್ನೋದನ್ನ ಅದರ ಅವಿರುದ್ಧವಾಗಿಯೇ ಮಾಡಬೇಕಲ್ಲ. ಇವಾಗ ಉದಾಹರಣೆಗೆ ನಿಮ್ಮೊಂದು ಕಥೆ ಹೇಳ್ತೇನೆ ನಾನು. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ. ಏನು? ರಾಮ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ, ಲಕ್ಷ್ಮಣ ಭರತ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ, ಲಕ್ಷ್ಮಣ ಶತ್ರುಘ್ನರು ಸಾರ್ಪೇ ಜಾತವತ್ತು ಸೌಮಿತ್ರಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರು ಅಂತ. ಇದು ಒಂದು ಮಾತು ಬರ್ತದೆ. ಪುನರ್ವಸು, ಪುಷ್ಯ, ಆಶ್ಲೇಷ. ರಾಮ ಹುಟ್ಟಿದ್ದು ಪುನರ್ವಸು ನಕ್ಷತ್ರದಲ್ಲಿ, ಭರತ ಹುಟ್ಟಿದ್ದು ಪುಷ್ಯದಲ್ಲಿ, ಲಕ್ಷ್ಮಣ ಶತ್ರುಘ್ನರು ಆಶ್ಲೇಷ ನಕ್ಷತ್ರದಲ್ಲಿ. ಹಾಗಾದ್ರೆ ಯಾರು ದೊಡ್ಡವರಾಗ್ಬೇಕು ಹೇಳ್ರಿ? ರಾಮ ಆದ್ಮೇಲೆ ಯಾರಾಗಬೇಕು? ಪುಷ್ಯ ನಕ್ಷತ್ರ ಭರತ ಆಗಬೇಕು, ಭರತ ಆದ್ಮೇಲೆ ಲಕ್ಷ್ಮಣ ಶತ್ರುಘ್ನ. ಹಾಗಾಗಿ ಈ ಒಂದು ಶ್ಲೋಕ ನೋಡಿಕೊಂಡು ಭರತ ದೊಡ್ಡವ, ಲಕ್ಷ್ಮಣ ಚಿಕ್ಕವ ಅಂತ ಅರ್ಥ ಮಾಡಿದ್ರು ರಾಮಾಯಣ ವ್ಯಾಖ್ಯಾನ ಮಾಡುವವರೆಲ್ಲ. ಬಹಳ ಮಂದಿ ಇವತ್ತಿಗೂ ಹಾಗೆ ಅರ್ಥ ಮಾಡೋರಿದ್ದಾರೆ. ರಾಮನ ನಂತರ ಭರತ, ಲಕ್ಷ್ಮಣ ಅಲ್ಲ ದೊಡ್ಡವ ಅಂತ. ಅನೇಕ ಮಂದಿ, ಕಾಳಿದಾಸ ಭರತ ದೊಡ್ಡವ ಅಂತ ಹೇಳಿದ, ಅನೇಕ ಕವಿಗಳು ಹೀಗೆ ಹೇಳಿದ್ದಾರೆ. ಯಾಕಂದ್ರೆ ಇದು ಒಂದು ಶ್ಲೋಕ. ಗೋವಿಂದರಾಜಿಯ ಅಂತ ವ್ಯಾಖ್ಯಾನ ಇದೆ ರಾಮಾಯಣಕ್ಕೆ, ಬಹಳ ಪ್ರಸಿದ್ಧವಾದ ವ್ಯಾಖ್ಯಾನ. ಆತನು ಬರೀತಾನೆ ಲಕ್ಷ್ಮಣ ಅಲ್ಲ ಭರತ ದೊಡ್ಡವ ಅಂತ. ಕಾರಣ ಇದು ಒಂದು ಶ್ಲೋಕ. ಈಗ ವಿಷಯ ಏನು ಅಂದ್ರೆ, ಆ ಶ್ಲೋಕಕ್ಕೆ ಏನ್ ಅರ್ಥ ಅಂತ ಅನ್ನೋದನ್ನ ನಾವು ಲಾಜಿಕ್ ಮಾಡೋದಲ್ಲ, ವಾಲ್ಮೀಕಿಯ ಮಾತಿನಿಂದಲೇ ಹುಡುಕಬೇಕು. ಪೂರ್ವೋತ್ತರ ವಾಲ್ಮೀಕಿ ಬೇರೆ ಬೇರೆ ಕಡೆ ಏನು ಹೇಳಿದ್ದಾರೆ ಅದನ್ನು ನೋಡಿ ಅರ್ಥ ಮಾಡಬೇಕು. ಈಗ ನಾವು ಒಂದು ವಿಷಯ ಅಲ್ಲಿ ಇಷ್ಟು ಗೊಂದಲ ಮಾಡಿಕೊಂಡ್ರಲ್ವ, ರಾಮ ಹುಟ್ಟಿದ್ದು ಪುನರ್ವಸು ನಕ್ಷತ್ರ, ಭರತ ಹುಟ್ಟಿದ್ದು ಪುಷ್ಯ ನಕ್ಷತ್ರ. ಅದು ಮಾರನೇ ದಿವಸ ಪುಷ್ಯ ನಕ್ಷತ್ರ ಅಂತ ಹೇಳಿದ್ದಾರೆ ರಾಮಾಯಣದಲ್ಲಿ. ಪುಷ್ಯ ನಕ್ಷತ್ರ ಅದು 27 ದಿವಸಕ್ಕೊಮ್ಮೆ ಮತ್ತೆ 27 ದಿವಸ ಮೇಲೂ ಬರುತ್ತಲ್ಲ. ಹಾಗಾದ್ರೆ ಅದರ ನೆಕ್ಸ್ಟ್ ಡೇ ಪುಷ್ಯದಲ್ಲಿ, ಅದರ ನೆಕ್ಸ್ಟ್ ಡೇ ಅಂತ 3 ದಿವಸದಲ್ಲೇ ನವಮಿ ರಾಮ, ದಶಮಿ ಭರತ, ಏಕಾದಶಿ ದಿವಸ ಲಕ್ಷ್ಮಣ ಶತ್ರುಘ್ನರು ಹುಟ್ಟಿದ್ದು ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ. ಹೋಗ್ಕೊಳ್ಳಿ, ಲಕ್ಷ್ಮಣ ಶತ್ರುಘ್ನರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದು ಅಂದ್ರೆ ಒಂದೇ ದಿವಸ ಒಟ್ಟಿಗೆ ಅವಳಿ ಆಯ್ತಲ್ವಾ. ಲಕ್ಷ್ಮಣ ಶತ್ರುಘ್ನರು ಟ್ವಿನ್ಸ್ ಅಂತ ರಾಮಾಯಣದಲ್ಲಿ ಎಲ್ಲಾದ್ರೂ ಹೇಳಿದ್ದಾರೆ? ಹಾಗಾದ್ರೆ ಒಂದು ಪುನರ್ವಸು ನಕ್ಷತ್ರದಲ್ಲಿ ರಾಮ ಹುಟ್ಟಿದ್ದು, ಇನ್ಯಾವುದೋ ಒಂದು ಪುಷ್ಯದಲ್ಲಿ ಭರತ ಹುಟ್ಟಿದ್ದು, ಇನ್ಯಾವುದೋ ಆಶ್ಲೇಷದಲ್ಲಿ ಲಕ್ಷ್ಮಣ ಹುಟ್ಟಿದ್ದು, ಮತ್ತೊಂದು ಆಶ್ಲೇಷದಲ್ಲಿ ಶತ್ರುಘ್ನ ಹುಟ್ಟಿದ್ದು. ಒಂದೇ ದಿವಸ ಹುಟ್ಟಿದ್ದಲ್ಲ, ಏಕ ನಕ್ಷತ್ರ ಅಷ್ಟೇ. ಅದರಿಂದ ವಾಲ್ಮೀಕಿ ರಾಮಾಯಣವನ್ನು ಅರ್ಥ ಮಾಡಿಕೊಳ್ಳುವಾಗ ಗೊಂದಲ ಮಾಡಿಕೊಂಡ್ರು. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ವಾಲ್ಮೀಕಿ ರಾಮಾಯಣವನ್ನೇ ನೋಡ್ಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿಯಾದರೂ ಒಂದೇ ದಿನ ಹುಟ್ಟಿದ್ದು, ಒಂದು 3 ದಿವಸ ಅಂತರದಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ದಾರೆ? ಇಲ್ಲ. ಮತ್ತೆ ಲಕ್ಷ್ಮಣ ಶತ್ರುಘ್ನ ಒಂದೇ ದಿವಸ ಹುಟ್ಟಿದ್ದು ಅಂತ ಹೇಳಿದ್ದಾರೆ? ಇಲ್ಲ. ಚತ್ವಾರಹ ಜಜ್ಞಿರೇ ಪೃಥಕ್, 4 ಬೇರೆ ಬೇರೆ ಹುಟ್ಟಿದ್ರು ಅಂತ ಹೇಳ್ತಾರೆ. ಅವರು ಟ್ವಿನ್ಸ್ ಅಂತ ಹೇಳೋದಿಲ್ಲ. ಹಾಗಾದ್ರೆ ಈ ನಾವು ಮಾಡಿದ ಅರ್ಥ ತಪ್ಪು ಅಂತ ವಾಲ್ಮೀಕಿಯ ವಚನದಿಂದ ಸಿದ್ಧ ಆಗುವುದಿಲ್ವಾ? ಇದಕ್ಕೆ ತರ್ಕ ಅಂತ ಹೇಳ್ತಾರೆ. ವಾಲ್ಮೀಕಿಯ ವಚನಗಳಿಂದಲೇ ವಾಲ್ಮೀಕಿಯ ಅಭಿಪ್ರಾಯ ಏನು ತೀರ್ಮಾನ ಮಾಡೋದಕ್ಕೋಸ್ಕರ ಅದರ ಪೂರ್ವೋತ್ತರ, ಅದರ ಮೊದಲು ಏನಿದೆ ಬಿಗಿನಿಂಗ್ ನಲ್ಲಿ ಅಂದ್ರೆ ಉಪಕ್ರಮದಲ್ಲಿ, ಉಪಸಂಹಾರದಲ್ಲಿ ಏನಿದೆ, ಮಧ್ಯದಲ್ಲಿ ಏನಿದೆ, ಅದಕ್ಕೆ ಹೊಂದಿಕೆ ಆಗುವಂತೆ ಆ ಟೆಕ್ಸ್ಟ್ಗೆ ಏನು ಅರ್ಥ ಮಾಡಬೇಕು, ಅದಕ್ಕೆ ಲಾಜಿಕ್ ಬೇಕು. ಅದಲ್ಲದೆ ನಮಗೆ ಗೊತ್ತಿಲ್ಲದ ಸಂಗತಿಯಲ್ಲಿ ಲಾಜಿಕ್ ಮಾಡಿದರೆ ಉಪಯೋಗ ಇಲ್ಲ. ನಾವು ನೋಡದ ಸಂಗತಿಯ ಬಗ್ಗೆ ಲಾಜಿಕ್ ಮಾಡಿ ಏನು ಉಪಯೋಗ? ಲಾಜಿಕ್ಕು ಗೊತ್ತಿದ್ದದ್ದನ್ನು ಮಾತ್ರವೇ ಪ್ರೂವ್ ಮಾಡುತ್ತೆ ಹೊರತು ಗೊತ್ತಿರದ್ದನ್ನ ಲಾಜಿಕ್ ಪ್ರೂವ್ ಮಾಡುವುದಿಲ್ಲ. ಹಾಗಾಗಿ ಗೊತ್ತಿಲ್ಲದೇ ಇದ್ದ ಸಂಗತಿಯ ಬಗ್ಗೆ ಲಾಜಿಕ್ ಮಾಡಿ ಏನೂ ಉಪಯೋಗ ಇಲ್ಲ. ನಮಗೆ ಗೊತ್ತಿಲ್ಲದೇ ಇದ್ದ ಸಂಗತಿಯ ಬಗ್ಗೆ ಲಾಜಿಕ್ ಮಾಡೋದಕ್ಕೆ ಕುತರ್ಕ ಅಂತ ಹೇಳ್ತಾರೆ. ಈಗ ಲಾಜಿಕ್ ಬೇಕು ಅಂತ, ಅದರಿಂದ ಇಮೋಷನ್ನು ಬೇಕು, ಲಾಜಿಕ್ಕು ಬೇಕು. ನಮ್ಮ ಬ್ರೈನಿನ ಎರಡೂ ಭಾಗವನ್ನು ನಾವು ಸಮ ಪ್ರಮಾಣದಲ್ಲಿ ಬಳಸಬೇಕು. ಭಾವುಕತೆಯೂ ಬೇಕು. ಯಾಕೆಂದ್ರೆ ಅದು ವೇದಾಂತದಲ್ಲಿ ಬಹಳ ಮುಖ್ಯ. ಅದು ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಅಂತ. ಭಾವುಕತೆ ಇಲ್ಲದೆ ಇದ್ರೆ ಅದು ಗ್ರಹಣವೇ ಆಗುವುದಿಲ್ಲ ಅಧ್ಯಾತ್ಮ. ಯಾಕೆಂದ್ರೆ ಭಕ್ತಿ ಅನ್ನುವುದೇ ಭಾವುಕತೆಯ ಮುಖ. ಅದರಿಂದ
ಭಕ್ತಿ ಅನ್ನೋದು ಬೇಕು ಅಂದ್ರೆ ಭಾವುಕತೆ ಬೇಕು, ಇಮೋಷನಲ್ ಆಸ್ಪೆಕ್ಟ್. ಭಕ್ತಿ ಅಂದ್ರೆ ಇಮೋಷನ್ನೇ, ಅದರಿಂದ ಇಮೋಷನಲ್ ಆಸ್ಪೆಕ್ಟ್ ಬೇಕು. ಆದರೆ ಎಲ್ಲವನ್ನು ಕಣ್ಮುಚ್ಚಿ ನಂಬುವುದಲ್ಲ, ಯುಕ್ತಾಯುಕ್ತ ಚಿಂತೆ ಮಾಡತಕ್ಕಂಥ ವಿವೇಚನ ಶಕ್ತಿಯೂ ಬೇಕು. ಅದರಿಂದ ತರ್ಕ ಮತ್ತು ಭಾವುಕತೆ ಈ ಬ್ರೈನ್ ಎರಡೂ ಸಮ ಪ್ರಮಾಣದಲ್ಲಿ ಕೆಲಸ ಮಾಡಿದಾಗ ಒನ್ ಕ್ಯಾನ್ ಬಿಕಮ್ ಎ ಗುಡ್ ಫಿಲಾಸಫರ್. ಯಾವುದೋ ಒಂದು ಬ್ಯಾಲೆನ್ಸ್ ತಪ್ಪಿದಾಗ ಶುಷ್ಕ ತರ್ಕ ಆಗತ್ತೆ, ಇಲ್ಲ ಅತಿ ಭಾವುಕತೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಕುತರ್ಕ ಅಂತ ಹೇಳ್ತಾರೆ ಆಚಾರ್ಯರು, ಅಥವಾ ಶುಷ್ಕ ತರ್ಕ ಅಂತ. ವ್ಯರ್ಥವಾಗಿ ತಿಳಿಯದೇ ಇದ್ದ ವಿಷಯದ ಬಗ್ಗೆ ವಾದ ಮಾಡುವುದು. ಇವಾಗ ಯಾವುದೋ ಒಂದು ಕಾಣದ ಸಂಗತಿಯನ್ನ, ಸ್ವರ್ಗ ಹೇಗಿದೆ ಅಂತ ಇಬ್ರು ವಾಕ್ಯಾರ್ಥ ಮಾಡ್ಕೊಳ್ಳೋದು. ಏನು ಬೇಗರಿ, ಇವನು ನೋಡಿಲ್ಲ ಅವನು ನೋಡಿಲ್ಲ, ಸ್ವರ್ಗ ಹೇಗೆ ನೀನು ಹೇಳಿದಾಗಿಲ್ಲ ನಾನು ಹೇಳಿದಾಗಿದೆ ಅಂತ. ಅವನು ಅದ್ ಕಡೆಗೆ ಏನು ಹೇಳ್ಬೇಕಪ್ಪ, ಒಮ್ಮೆ ಹೋಗಿಬಿಟ್ಟು ಬಾ ಆಮೇಲೆ ಮಾತಾಡೋಣ, ಈಗ ಬೇಡ ಆ ವಿಷಯ. ಯಾಕಂದ್ರೆ ನಿನ್ಗೆ ಏನ್ ಹೇಳಿದ್ರು ನಂಬಿಕೆ ಹುಟ್ಟೋದಿಲ್ಲ. ಯಾಕಂದ್ರೆ ನಿಂದು ಸ್ವರ್ಗಕ್ಕೆ ಹೋಗಿ ಬಂದು ನೆನಪುಂಟು ನಿನಗೆ, ಅದೂ ಇಲ್ಲ. ಮತ್ತು ವಾಕ್ಯಾರ್ಥ ಮಾಡಿ ಅನುಪಯೋಗ. ಈ ರೇಮಂಡ್ ಡಿ ಮೂಡಿ ಅವನು ಒಂದ್ ಕಡೆ ಸ್ವರ್ಗದ ಬಗ್ಗೆ ಹೀಗೆ ಬರೀತಾನೆ. ಅವನು ಸೈಕ್ಯಾಟ್ರಿಸ್ಟ್. ಒಬ್ಬ ಸತ್ತು ಬದುಕಿದವನನ್ನ ಇಂಟರ್ವ್ಯೂ ಮಾಡಿದವ. ಆ ಸತ್ತು ಬದುಕಿದವ ಇಂಟರ್ವ್ಯೂ ಮಾಡಿದವನು ಅವನು ಹೇಳ್ತಾನೆ, ನಾವು ಚರ್ಚಿಗೆ, ಅವನು ಸತ್ತು ಬದುಕಿ ಬಂದ ಮೇಲೆ ಅವನು ಹೇಳ್ತಾನೆ, ನಾನು ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ನೀನು ಮತ್ತೆ ಭೂಮಿಗೆ ಹೋಗು, ನೀನು ಭೂಮಿಯಲ್ಲಿ ಇನ್ನೂ ಅನುಭವಿಸಬೇಕಾದಂತಹ ಕೆಲಸ ಇದೆ, ಹೋಗು ಅಂತ ನನ್ನನ್ನು ವಾಪಸ್ ಕಳಿಸಿದ್ರು, ಬಂದೆ. ಆದ್ರಿಂದ ನಾನು ಸ್ವರ್ಗವನ್ನು ನೋಡಿ ಬಂದಿದ್ದೇನೆ. ನನಗೆ ಈಗ ಸ್ವರ್ಗ ಅಂದ್ರೆ ಏನೊಂದು ಗೊತ್ತಿದೆ. ನಮ್ಮ ಚರ್ಚಿನ ಫಾದರ್ ಹೇಳ್ತಿದ್ರು, ಹಾಗೆಲ್ಲ ಸ್ವರ್ಗ ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ. ಅವರೆಲ್ಲ ಹೇಳ್ತಿದ್ರು ಸ್ವರ್ಗ ಅಂದ್ರೆ ಹಾಗಿರ್ತದೆ, ಅಲ್ಲೇ ನಿಂಪ್ಸ್ ಇರ್ತಾರೆ, ಅವ್ರ ಅಪ್ಸರ ಸ್ತ್ರೀಯರು ಇರ್ತಾರೆ, ಅವ್ರಿಗೆ ರೆಕ್ಕೆ ಇರ್ತದೆ, ಅವ್ರ ರೆಕ್ಕೆಯಲ್ಲಿ ಓಡಾಡ್ತಾ ಇರ್ತಾರೆ ಅಂತೆಲ್ಲ ಚರ್ಚಿನಲ್ಲಿ ಫಾದರ್ಸ್ ಹೇಳ್ತಿದ್ರು. ಅಂತ ರೆಕ್ಕೆ ಇರುವ ಅಪ್ಸರ ಸ್ತ್ರೀಯರು ಸ್ವರ್ಗದಲ್ಲಿ ಇಲ್ಲ ಅಂತ ನಾನು ಹೋಗಿ ನೋಡಿ ಬಂದಿದ್ದೇನೆ. ಇವರನ್ನು ನೋಡದೆ ಮಾತಾಡ್ತಾರೆ. ಇವರು ಸ್ವರ್ಗದ ಮೇಲೆ ನನಗೆ ಚರ್ಚಿನಲ್ಲಿ ಹೇಳುವ ಸ್ವರ್ಗದ ಮೇಲೆ ನಂಬಿಕೆ ಹೊರಟೋಗಿದೆ ಅಂತ ಹೇಳ್ತಾನೆ. ಅದನ್ನ ರೆಕಾರ್ಡ್ ಮಾಡಿದ್ದಾರೆ ಅಮೆರಿಕದಲ್ಲಿ. ಹಾಗೆ ಸ್ವರ್ಗದಲ್ಲಿ ಇರತಕ್ಕಂತಹ ಸ್ವರ್ಗ ಹೇಗಿದೆ ಅಂತ ಲಾಜಿಕ್ ಮಾಡಿ ಏನು ಉಪಯೋಗ? ಏನು ಉಪಯೋಗ ಇಲ್ಲ. ಅದಕ್ಕೆ ನೈಷಾ ತರ್ಕೇಣ ಮಧಿರಾಪನೇಯ ಪ್ರೋಕ್ತಾನ್ಯೇನೈ ಮಸುಜ್ಞಾನಾಯ ಪ್ರೇಷ್ಠ. ತರ್ಕ ಮಾಡಿ ಸ್ವರ್ಗದ ವಿಷಯ ಅಂತಲ್ಲ, ದೇವರು ಇದ್ದಾನೋ ಇಲ್ವೋ ತರ್ಕ ಮಾಡೋಣ. ತರ್ಕ ಮಾಡಿ ಏನು ಉಪಯೋಗ? ಯಾಕೆಂದ್ರೆ ತರ್ಕದಿಂದ ದೇವರು ಇದ್ದಾನೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಬರುವುದಿಲ್ಲ, ದೇವರು ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾವುದು ಗೊತ್ತಿದೆಯೋ ಅದನ್ನು ಮಾತ್ರವೇ ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕೆ ಬರುತ್ತೆ, ಗೊತ್ತಿಲ್ಲದೆ ಇದ್ದದನ್ನ ತರ್ಕದಿಂದ ಪ್ರೂವ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಕುತರ್ಕ ದಾವ ದಗ್ಧೇಭ್ಯ ಅಂತ ಭಾರಿ ಭಯಂಕರ ಶಬ್ದ ಆಗ್ತಾರೆ. ಶಾಸ್ತ್ರದ ವಚನ ಇದು. ಕೆಟ್ಟ ತರ್ಕ, ಬ್ಯಾಡ್ ಲಾಜಿಕ್, ಅಸಭ್ಯವಾದ ಲಾಜಿಕ್ ಅಂತ ತರ್ಕ ಅನ್ನುವ ದಾವ ಅಂದ್ರೆ ಬೆಂಕಿಗೆ ಸುಟ್ಟು ಹೋದವರು ಅಂತ. ಯಾರು ಲಾಜಿಕ್ ಮಾಡ್ತಾರೆ, ಗೊತ್ತಿಲ್ಲದ ಸಂಗತಿಯ ಬಗ್ಗೆ ತರ್ಕ ಮಾಡ್ತಾರೆ, ಅವರು ತರ್ಕದ ಬೆಂಕಿಯಲ್ಲಿ ಸುಟ್ಟು ಹೋದವರು ಅಂತ. ದೇ ಆರ್ ಬರ್ಂಟ್, ಅವರಿಗೆ ಅಸ್ತಿತ್ವವೇ ಇಲ್ಲ. ಯಾರು ಕೆಟ್ಟ ತರ್ಕದ ಬೆಂಕಿಗೆ ಸುಟ್ಟು ಹೋಗಿದ್ದಾರೋ ಅಂತಹ ಸುಟ್ಟು ಹೋದ ಮಂದಿಗೆ ಯಾವತ್ತೂ ಶಾಸ್ತ್ರದ ಈ ರಹಸ್ಯವನ್ನು ಹೇಳಬೇಡ. ಸುಮ್ಮನೆ ತರ್ಕ ಮಾಡ್ತಾರೆ ಅವರು. ಕುತರ್ಕ ದಾವದಗ್ಧೇಭ್ಯ ನ ವಕ್ತವ್ಯಂ ನ ದಾತವ್ಯಂ ಕಥಂಚನ. ಅಂಥ ಏನು ಹೇಳಿದರೂ ಕುತರ್ಕ ಮಾಡುವ, ಎಲ್ಲವನ್ನೂ ಅಪಲಾಪ ಮಾಡುವ, ಎಲ್ಲವನ್ನೂ ಡಿನೈ ಮಾಡತಕ್ಕ ನನಾಸ್ತಿಕೋಹಂ ನಚನಾಸ್ತಿ ಕಿಂಚನ ಅಂತ ವಾಮದೇವರು ಜಾಬಾಲಿಗಳು ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ. ಅದು ಬಹಳ ಮಹತ್ವ. ನನಾಸ್ತಿಕೋಹಂ ನಚನಾಸ್ತಿ ಕಿಂಚನ ಅಂತ. ನೀವು ನಾಸ್ತಿಕರೇನು ಅಂತ ಕೇಳ್ತಾನೆ ರಾಮಚಂದ್ರ. ಅವ್ರು ಹೇಳ್ತಾರೆ, ಎಲ್ಲ ಸುಮ್ಮನೆ ಅಪ್ಪ ಏನೋ ಹೇಳಿದ, ಅಪ್ಪ ಹೇಳಿ ಸತ್ತ ಅಂತ ಹೇಳಿ ನೀನು ಯಾಕೆ ಕಾಡಿನಲ್ಲಿ ಕೂಡಬೇಕು? ಅಪ್ಪ ಯಾರು, ಮಕ್ಕಳು ಯಾರು, ಅಪ್ಪ ಎಲ್ಲಿ ಹೋದ, ಅವನು ಸತ್ತು ಹೋದ, ಅವನ ಮಾತು, ಅದಕ್ಕೋಸ್ಕರ ನೀನು ಬದ್ಧನಾಗೋದಕ್ಕೆಲ್ಲ ಅರ್ಥ ಇಲ್ಲ, ಸುಮ್ಮನೆ ಸುಳ್ಳು ಇವೆಲ್ಲ. ಇಂಥ ಆದರ್ಶಗಳಿಗೆಲ್ಲ ಬೆಲೆ ಇಲ್ಲ, ಬಾ ಹೋಗೋಣ ಅಂತ ಹೇಳ್ತಾರೆ. ಏನ್ ನೀವು ನಾಸ್ತಿಕರು? ಅಪ್ಪ ಸುಳ್ಳು, ಅಪ್ಪ ಸತ್ತ ಮೇಲೆ ಇರೋದು ಸುಳ್ಳು, ಅಪ್ಪನ ಮಾತು ಸುಳ್ಳು ಅಂತ ಹೇಳೋ ನೀವು ನಾಸ್ತಿಕರೇನು? ನೀವು ನಾಸ್ತಿಕರಾಗಿ ಮಾತಾಡ್ತಾ ಇದ್ದೀರೇನು ಅಂತ ಕೇಳ್ತಾರೆ. ಅದಕ್ಕೆ ನನಾಸ್ತಿಕೋಹಂ ನಚರಾಸ್ತಿ ಕಿಂಚನ ಅಂತ. ನಾನು ನಾಸ್ತಿಕ ಅಲ್ಲ. ಯಾಕೆಂದ್ರೆ ಬಹಳ ಮಹತ್ವದ ಒಂದು ಮಾತು ಹೇಳ್ತಾರೆ ವಾಲ್ಮೀಕಿಯಲ್ಲಿ. ನಾನು ನಾಸ್ತಿಕ ಅಲ್ಲ. ಯಾಕೆಂದ್ರೆ ನಾಸ್ತಿಕ ಅಂದ್ರೆ ಏನು? ನನಗೆ ಯಾವುದರಲ್ಲಿ ನಂಬಿಕೆ ಇಲ್ಲವೋ ಅದನ್ನು ಇಲ್ಲ ಅಂತ ಹೇಳುವ ನಾಸ್ತಿಕ ಅಂದ್ರೆ. ಅದು ಇಲ್ಲ ಯಾಕೆಂದ್ರೆ ಐ ಡೋಂಟ್ ಬಿಲೀವ್ ಅಲ್ವಾ? ಬೇರೆ ಏನೋ ಲಾಜಿಕ್ ಉಂಟಾ? ದೇವರಿಲ್ಲ ಯಾಕೆಂದ್ರೆ ಐ ಡೋಂಟ್ ಬಿಲೀವ್ ಇನ್ ಗಾಡ್. There is no God. Because ಯಾಕೆಂದ್ರೆ ಐ ಡೋಂಟ್ ಬಿಲೀವ್ ಇನ್ ಗಾಡ್. ದಟ್ ಇಸ್ ದ ಓನ್ಲಿ ಲಾಜಿಕ್. ದೇವರಿಲ್ಲ ಅನ್ನೋದಕ್ಕೆ ಲಾಜಿಕ್ ಏನಾದ್ರು ಉಂಟು ನಮ್ಮ ಹತ್ರ? ಇದ್ದಾನೆ ಅನ್ನೋದಕ್ಕೆ ಏನು? ಇದ್ದಾನಿಲ್ಲ ಇಲ್ಲ ಅನ್ನೋದಕ್ಕೆ ಲಾಜಿಕ್ ಉಂಟು? ಮತ್ತೇನು? ನನ್ನ ಒಂದೇ ಒಂದು ಲಾಜಿಕ್ ಅಂದ್ರೆ ನನಗೆ ನಂಬಿಕೆ ಇಲ್ಲ, ನಾನು ನಂಬದೇ ಇದ್ದದ್ದೆಲ್ಲ ಇಲ್ಲ ಅಂದ್ರೆ ಇದು ಲಾಜಿಕ್. ಇದು ನನ್ನ ದಡ್ಡತನ ಅಲ್ವಾ? ನನಗೆ ಗೊತ್ತಿಲ್ಲದೆ ಇದ್ದದ್ದನ್ನು ನಾನು ನಂಬುವುದಿಲ್ಲ ಅಂದ್ರೆ ನನ್ನ ದಡ್ಡತನವನ್ನೇ ನಾನು ಪ್ರಪಂಚದ ಮಾನದಂಡ ಅಂತ ತಿಳ್ಕೊಂಡಾಗ. ಅದಕ್ಕೆ ಹೇಳ್ತಾರೆ ಅವರು, ನಚನಾಸ್ತಿ ಕಿಂಚನ. ನನಗೆ ಯಾವುದು ಗೊತ್ತಿಲ್ಲವೋ ಅದು ಇಲ್ಲ ಅಂತ ಹೇಳುವ ದಡ್ಡ ನಾನಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರುವುದೇ ಹೆಚ್ಚಿರೋದಪ್ಪ. ಅದು ನಾನು ನಾಸ್ತಿಕ ಅಲ್ಲ. ನಾಸ್ತಿಕ್ಯದ ದೊಡ್ಡ ದೋಷ ಅಂದ್ರೆ ಯಾವುದನ್ನ ನಾನು ತಿಳಿದಿಲ್ಲವೋ ಅದು ಇಲ್ಲ ಅಂತ ಹೇಳ್ತಾನೆ.
ಅಂದ್ರೆ ನನಗೆ ತಿಳಿದದ್ದು ಮಾತಿರುವುದು ಅಂದ್ರೆ ನನ್ನ ತಿಳುವಳಿಕೆ ಕೊನೆಯ ಪ್ರಪಂಚದ ಮಾನದಂಡ ಅಂತ, ಅದಕ್ಕಿಂತ ದೊಡ್ಡ ದಡ್ಡತನ ಇಲ್ಲ. ಸೊ ನಾಸ್ತಿಕ್ಯ ಅನ್ನೋದು ಮನುಷ್ಯನ ದಡ್ಡತನದ ಪರಾಕಾಷ್ಠೆ ಅಂತಾರೆ ಶಾಸ್ತ್ರಕಾರರು. ನನಗೆ ಯಾವುದು ಗೊತ್ತಿಲ್ಲವೋ ಅದೇ ಇರೋದು, ಗೊತ್ತಿದ್ದದಿರೋದು ಕಮ್ಮಿ, ಗೊತ್ತಿಲ್ಲದಿರೋದೇ ಹೆಚ್ಚು. ಗೊತ್ತಿಲ್ಲದೆ ಇದ್ದದಿಲ್ಲ ಅಂದ್ರೆ ನಿನ್ನಂಥ ದಡ್ಡ ಇಲ್ಲ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅಂಥವರು ತರ್ಕ ಮಾಡ್ತಾರೆ, ಯಾಕೆಂದ್ರೆ ಅವರ ಅಜ್ಞಾನವೇ ಅವರ ಲಾಜಿಕ್. ಎಲ್ಲಾ ಲಾಜಿಕ್ಕು ಕೂಡ ನಮ್ಮ ಬೌದ್ಧಿಕವಾದ ಕಸರತ್ತು ಲಾಜಿಕ್ಕು ಅಂದ್ರೆ. ಆದ್ರಿಂದ ನಮ್ಮ ದಡ್ಡತನವೇ ನಮ್ಮ ಲಾಜಿಕ್ಕು, ನಮ್ಮ ಇಂಟೆಲಿಜೆನ್ಸ್ ಅಲ್ಲ. ನಮ್ಮ ಲಾಜಿಕ್ ಒಂದು ನಮ್ಮ ದಡ್ಡತನ ನಮ್ಮ ಲಾಜಿಕ್. ಆದ್ದರಿಂದ ಅಂಥವರು ತರ್ಕದಲ್ಲಿ ಸುಟ್ಟು ಹೋದವರು, ಅವರಿಗೆ ಅಸ್ತಿತ್ವವೇ ಇಲ್ಲ. ಅಂಥವ್ರಿಗೆ ಹೇಳಬೇಡ. ನದಾತವ್ಯಂ ಕಥಂಚನ, ಯಾವ ಕಾಲಕ್ಕೂ ಹೇಳಬೇಡ.